ನಾವು ಒಂದು ದಿನದ ಸಾಂಕೇತಿಕ ಧರಣಿ ಮಾಡೋಣ ಅಂದ್ಕೊಂಡಿದ್ವಿ. ಆದರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದರೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ವಿಶೇಷವಾಗಿ ಬಹುದೊಡ್ಡ ಅನ್ಯಾಯ ಆಗಿದೆ. ಅದು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂಥ ವಿದ್ಯಾರ್ಥಿಗಳು ಅವರು ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ಖರ್ಚು ಮಾಡಿಕೊಂಡು ನ್ಯಾಯ ಕೇಳುವಷ್ಟು ಸಮರ್ಥರಾಗಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಹಗರಣ ಆಗಿದೆ. ಮೊದಲನೇ ಬಾರಿ ಪೂರ್ವಭಾವಿ ಪರೀಕ್ಷೆ ಆದಂಥ ಸಂದರ್ಭದಲ್ಲಿ 36 ತಪ್ಪುಗಳಿದ್ದು, ಎರಡನೇ ಬಾರಿ ಪೂರ್ವಭಾವಿ ಪರೀಕ್ಷೆ ಆದಾಗ 72 ತಪ್ಪುಗಳಾಯಿತು. ಆದರೂ ಕೂಡ ತರಾತುರಿಯಲ್ಲಿ ಮುಖ್ಯ ಪರೀಕ್ಷೆ ಮಾಡಿದರು KPSC ಅವರು. ಕಳೆದ 4 ದಶಕಗಳಲ್ಲಿ KPSCಯಿಂದ ಒಂದೇ ಒಂದು ಅಕ್ರಮರಹಿತವಾದ ಭ್ರಷ್ಟಾಚಾರ ರಹಿತವಾದ ಒಂದು ನೇಮಕಾತಿ ನಡೆದಿಲ್ಲ. ಇದನ್ನೆಲ್ಲ ಗಮನಿಸ್ತಾ ಬಂದ ಕೂಡಲೇ ರಾಜ್ಯ ಸರ್ಕಾರದ ಮೇಲೆ ಮತ್ತು KPSC ಅವ್ರ ಮೇಲೆ ನಾವು ಒತ್ತಡ ತರೋದೇನೆಂದರೆ ಈ ಕೂಡಲೇ ಮುಖ್ಯ ಪರೀಕ್ಷೆಯನ್ನು ರದ್ದು ಮಾಡಿ ಮತ್ತೆ ಅವರಿಗೆ ಪರೀಕ್ಷೆ ಬರೆಯೋಕ್ಕೆ ಪೂರ್ವಭಾವಿ ಪರೀಕ್ಷೆಯಿಂದ ಹಿಡ್ಕೊಂಡು ಮುಖ್ಯ ಪರೀಕ್ಷೆವರೆಗೂ ಅವ್ರಿಗೆ ಅವತ್ತು ಕನ್ನಡಕ್ಕೆ ಕಾವಲಾಗಿದ್ದವ್ರು ಇವತ್ತೇನಾಗಿದ್ದೀರಿ? 2010-11ರಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ಆಯಿತು, ಬ್ರಹ್ಮಾಂಡ ಭ್ರಷ್ಟಾಚಾರ ಆಯಿತು ಅಂತ ತಾವು ಸಾಮಾಜಿಕ ನ್ಯಾಯವನ್ನು ಎತ್ತಿಡಿದು ಭ್ರಷ್ಟಾಚಾರದ ಪರವಾಗಿ ತಾವಿಲ್ಲ ಅನ್ನೋ ಒಂದು ನೇರ ಸಂದೇಶನ ಕಳಿಸಿದ್ರಿ.